ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಎರಡೂ ಕನ್ನಡ ಭಾಷೆಯಲ್ಲಿ ಮಾಡೋ ಅಂಥ ಜಾಬ್ ಕೂಡ ಹೌದು. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ನಿಮ್ಮ ರೆಸ್ಯೂಮಿನ ಈ ಜಾಬ್ಗೆ ತಕ್ಕನಂಗೆ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ. ಮತ್ತು ನೀವು ಅವ್ರ ಜೊತೆ ಫಾಲೋ ಅಪ್ ಕೂಡ ಮಾಡಿ. ಏನಾರ ನಿಮಗೆ HR ಏನಾರ ಇಮೇಲ್ ಅಡ್ರೆಸ್ ಕೊಟ್ಟಿದ್ರೆ ಜಾಬ್ನ ಅಪ್ಲೈ ಮಾಡಬೇಕಾದ್ರೆ, ಅಥವಾ ಅವ್ರ ಫೋನ್ ನಂಬರ್ ಕೊಟ್ಟಿದ್ರೆ ನೀವು ವಾಟ್ಸಪ್ ಮಾಡ್ಬೋದು, ಅಥವಾ ಇಮೇಲಲ್ಲೇ ಫಾಲೋ ಅಪ್ ಕೇಳಿ. ಮತ್ತು ಇಲ್ಲಾಂದರೆ ಲಿಂಕ್ಡಿನಲ್ಲಿ ಅವ್ರದ್ದು ಏನಾದರೂ HR ಯಾರು ಹೈಯರ್ ಮಾಡ್ತಿದ್ದಾರೆ ಅಂತ ಗೊತ್ತಾದರೆ ನೀವು ಡೈರೆಕ್ಟಾಗಿ ಅವ್ರನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಬಿಫೋರ್ ದಟ್ ನಮ್ಮದು ರೆಸ್ಯೂಮೆ ಚೆನ್ನಾಗಿರಬೇಕು ಮತ್ತು ನಮ್ಮ ಸ್ಕಿಲ್ಸ್ ಅದರಲ್ಲಿ ಇರಬೇಕು. ಅಟ್ಲೀಸ್ಟ್ ಹೈಲೈಟ್ ಸ್ಕಿಲ್ಸ್ ಇರಬೇಕು. ಜಸ್ಟು ರೆಸ್ಯೂಮೆ ಅಂತ ಏನೇನೋ ಮಾಡೋದಲ್ಲ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ನಾನು ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟು ಏನೇನು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈಗ ವಿಡಿಯೋದ ಫಸ್ಟ್ ಜಾಬ್ ನೋಡೋದಾದರೆ, ಇದು ನೋಡಿ ಫೀಲ್ಡ್ ಎಕ್ಸಿಕ್ಯೂಟಿವ್ ರೋಲು ಸ್ವಿಗ್ಗಿ ಅವ್ರು ಹೈಯರ್ ಮಾಡ್ತಿರೋದು. ಪೋಸ್ಟೆಡ್ ಬೈ CL. ನೋಡಿ ಜಸ್ಟ್ 3 ಡೇಸ್ ಆಗಿದೆ. ಜಸ್ಟ್ 73 ಅಪ್ಲಿಕೇಶನ್ಸು ಅಪ್ಲೈ ಮಾಡಿದ್ದಾರೆ. ಇಲ್ಲಿ ಹೈಲೈಟ್ಸ್ ಬಂದ್ಬಿಟ್ಟು, ಜಾಬ್ ಹೈಲೈಟ್ಸ್ ಬಂದ್ಬಿಟ್ಟು ರಿಲೇಷನ್ಶಿಪ್ ಬಿಲ್ಡಿಂಗ್ ಅಂತಂದರೆ ಫಾಸ್ಟರ್ ರಿಲೇಷನ್ಶಿಪ್ ವಿತ್ ಲೋಕಲ್ ಕಮ್ಯುನಿಟೀಸ್ ಅಂತಂದರೆ ಕಾಲೇಜು, ಆರ್ಗನೈಜೇಷನು, ರಿಕ್ರೂಟ್ಮೆಂಟ್ ಎಫರ್ಟ್ಸ್ನ ಇಂಪ್ರೂವ್ ಮಾಡೋಕ್ಕೆ ನಾವು ಅಂದರೆ ರಿಲೇಷನ್ಶಿಪ್ನ ಬಿಲ್ಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಟಾರ್ಗೆಟ್ ಅಚೀವ್ಮೆಂಟ್, ವರ್ಕ್ ಟುವರ್ಡ್ಸ್ ಸ್ಪೆಸಿಫಿಕ್ ಹೈರಿಂಗ್ ಟಾರ್ಗೆಟ್ಸ್ ಆ್ಯಂಡ್ ಡೆಡ್ಲೈನ್ಸ್ ಅಂತ ಹೇಳಿದ್ದಾರೆ. ಮತ್ತು ಯುಟಿಲೈಸ್ ಎಫೆಕ್ಟಿವ್ ಸ್ಟ್ರಾಟಜಿ ಟು ಎನ್ಶೋರ್ ದ ಕನ್ಸಿಸ್ಟೆಂಟ್ ಪೈಪ್ಲೈನ್ ಆಫ್ ಕ್ಯಾಂಡಿಡೇಟ್ ಅಂತ ಕೂಡ ಹೇಳಿದ್ದಾರೆ. ಇನ್ನು ನೋಡೋದಾದರೆ ಇಲ್ಲಿ 0 to 2 year ಆಫ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ಓನ್ಲಿ 1 ವೇಕೆನ್ಸಿ ಇದೆ. ಸೊ ಇಲ್ಲಿ ಹೈರಿಂಗ್ ಆಫೀಸ್ ಲೊಕೇಟೆಡ್ ಇನ್ ಬ್ಯಾಂಗ್ಳೂರು. ಇದು ಸ್ಯಾಲ್ರಿ ಬಂದ್ಬಿಟ್ಟು 50,000ಇಂದ 2.5 LPA ಅಂತಂದರೆ ಪರ್ ಮಂತ್ ನಮಗೆ 18,000 ಬರ್ತಿದೆ. ಸೊ ಲೊಕೇಶನ್ ಬಂದ್ಬಿಟ್ಟು ರಿಮೋಟು. ಇಲ್ಲಿ ಲ್ಯಾಂಗ್ವೇಜ್ ಯಾವ್ದು ಅಂದರೆ ಇಂಗ್ಲೀಷು ಮತ್ತು ಕನ್ನಡ ಗೊತ್ತಿರಬೇಕು. ಇನ್ನು ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದರೆ ಏನು ಜಾಬು ಏನು ಮಾಡ್ತೀವಿ ಅಂತ ಅಂದರೆ, ವಿ ಆರ್ ಸೀಕಿಂಗ್ ಎ ಮೋಟಿವೇಟೆಡ್ ಆ್ಯಂಡ್ ರಿಸಲ್ಟ್ ಡ್ರಿವನ್ ಫೀಲ್ಡ್ ರಿಕ್ರೂಟರ್ ಟು ಜಾಯ್ನ್ ಅವರ್ ಟೀಮ್ ಅಂತ. ಅಂದರೆ ಇವಾಗ ಅವ್ರದ್ದು ಸ್ವಿಗ್ಗಿ ಡೆಲಿವರಿ ಬಾಯ್ಸ್ದೆಲ್ಲ ರಿಕ್ರೂಟ್ ಮಾಡ್ಕೊಳ್ಳೋರು, ಆ ಥರ ರಿಕ್ರೂಟಿಂಗ್ ಟೀಮ್ನ ನೋಡ್ತಾ ಇದ್ದಾರೆ. ಸ್ಪೆಷಲೈಸಿಂಗ್ ಇನ್ ದ ರಿಕ್ರೂಟ್ಮೆಂಟ್ ಆಫ್ ಡೆಲಿವರಿ ಎಕ್ಸಿಕ್ಯೂಟಿವ್ ಪಾರ್ಟ್ನರ್ಸ್ ಅಂತ. ಅಂದರೆ ಡೆಲಿವರಿ ಬಾಯ್ಸ್ಗಳ್ದು ಅಂತಂದರೆ ಡೆಲಿವರಿ ಪಾರ್ಟ್ನರ್ಸ್ಗಳ್ದು ಅದನ್ನ ರಿಕ್ರೂಟ್ ಮಾಡ್ಕೊಳ್ಳೋಕ್ಕೆ ನೋಡ್ತಿದ್ದಾರೆ. ಅಂಥ ಕ್ಯಾಂಡಿಡೇಟ್ನ ಅಂಥವ್ರನ್ನ ರಿಕ್ರೂಟ್ ಮಾಡ್ಕೊಳ್ಳೋಕ್ಕೆ ಕ್ಯಾಂಡಿಡೇಟ್ನ ಹುಡುಕ್ತಿದ್ದಾರೆ. ದ ಐಡಿಯಲ್ ಕ್ಯಾಂಡಿಡೇಟ್ ವಿಲ್ ಬಿ ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್ ಇನ್ ಸೇಲ್ಸ್ ಆರ್ ಗಿಗ್ ಹೈರಿಂಗ್ ಅಂತಂದರೆ ಸೇಲ್ಸಲ್ಲಿ ಸ್ವಲ್ಪ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಬಿ ಅಡೆಪ್ಟ್ ಅಟ್ ವರ್ಕಿಂಗ್ ಟುವರ್ಡ್ಸ್ ಟಾರ್ಗೆಟ್ ಆ್ಯಂಡ್ ಡೆಡ್ಲೈನ್ಸ್ ಇನ್ ಫಾಸ್ಟ್ ಫೇಸ್ಡ್ ಎನ್ವಿರಾನ್ಮೆಂಟ್ ಅಂತಂದರೆ ಇಷ್ಟು ಟಾರ್ಗೆಟ್ಸ್ ಅಂತ ಇರುತ್ತೆ. ಸೊ ಅದರಲ್ಲೆಲ್ಲ ನಾವು ಅಚೀವ್ ಮಾಡಬೇಕು ಅಂತ ಹೇಳಿದ್ದಾರೆ. ದಿಸ್ ಈಸ್ ರಿಕ್ವೈರ್ ಎ ಪ್ರೊಆಕ್ಟಿವ್ ಅಪ್ರೋಚ್ ಸೋರ್ಸಿಂಗ್, ಎಂಗೇಜಿಂಗ್ ಆ್ಯಂಡ್ ಆನ್ಬೋರ್ಡಿಂಗ್ ಟ್ಯಾಲೆಂಟ್ ಡೈರೆಕ್ಟ್ಲಿ ಇನ್ ದ ಫೀಲ್ಡ್ ಅಂತಂದರೆ ಅವ್ರಿಗೆಲ್ಲ ಟ್ರೈನ್ ಮಾಡೋದು ಕೂಡ ನಮ್ಮದೇ ಜವಾಬ್ದಾರಿಯಾಗಿರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ, ಟ್ಯಾಲೆಂಟ್ ಸೋರ್ಸಿಂಗ್, ಐಡೆಂಟಿಫೈ ಆ್ಯಂಡ್ ಅಟ್ರಾಕ್ಟ್ ಪ್ರೊಫೆಷನಲ್ ಡೆಲಿವರಿ ಎಕ್ಸಿಕ್ಯೂಟಿವ್ ಥ್ರೂ ವೇರಿಯಸ್ ಚಾನಲ್ ಇನ್ಕ್ಲೂಡಿಂಗ್ ಜಾಬ್ ಫೇರ್ಸು, ಕಮ್ಯುನಿಟಿ ಔಟ್ರೀಚು, BTL ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ ಆ್ಯಂಡ್ ನೆಟ್ವರ್ಕ್ ಅಂತಂದರೆ ಈಗ ಜಾಬ್ ಇದಿರುತ್ತೆ ನೋಡಿ, ಉದ್ಯೋಗ ಮೇಳ ಆ ಥರ ಇರುತ್ತಲ್ಲ. ಸೊ ಅದರಲ್ಲೆಲ್ಲ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟು ನಾವು ಹೈಯರ್ ಮಾಡಬೇಕಾಗಿರುತ್ತೆ. ಮತ್ತು ಇಲ್ಲಿ ರಿಲೇಷನ್ಶಿಪ್ ಬಿಲ್ಡಿಂಗ್, ಫಾಸ್ಟರ್ ರಿಲೇಷನ್ಶಿಪ್ ವಿತ್ ಲೋಕಲ್ ಕಮ್ಯುನಿಟೀಸ್, ಕಾಲೇಜ್ ಆ್ಯಂಡ್ ಆರ್ಗನೈಸೇಷನ್ ಟು ಎನ್ಹಾನ್ಸ್ ರಿಕ್ರೂಟ್ಮೆಂಟ್ ಎಫರ್ಟ್ಸ್ ಅಂತಂದರೆ ಬೇರೆ ಬೇರೆ ಆರ್ಗನೈಸೇಷನ್ ಕಡೆಯಿಂದನೂ ಕೂಡ ನಾವು ಅಪ್ರೋಚ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಟಾರ್ಗೆಟ್ ಅಚೀವ್ಮೆಂಟ್ ಕೂಡ ಇದೆ. ವರ್ಕ್ ಟುವರ್ಡ್ಸ್ ಸ್ಪೆಸಿಫಿಕ್ ಹೈರಿಂಗ್ ಟಾರ್ಗೆಟ್ ಆ್ಯಂಡ್ ಡೆಡ್ಲೈನ್ಸ್ ಮತ್ತು ಯುಟಿಲೈಸ್ ಎಫೆಕ್ಟಿವ್ ಸ್ಟ್ರಾಟಜಿ ಟು ಎನ್ಶೋರ್ ಕನ್ಸಿಸ್ಟೆಂಟಿ ಪೈಪ್ಲೈನ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋಣ. ಇಲ್ಲಿ ನೋಡಿ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಸೇಲ್ಸ್ ಆ್ಯಂಡ್ ಬಿಸ್ನೆಸ್ ಡೆವಲಪ್ಮೆಂಟ್ ಆಗಿರುತ್ತೆ. ರೋಲ್ ಬಂದ್ಬಿಟ್ಟು ಫೀಲ್ಡ್ ಸೇಲ್ಸ್ ಎಕ್ಸಿಕ್ಯೂಟಿವ್. ಎಂಪ್ಲಾಯ್ಮೆಂಟು ಫುಲ್ ಟೈಮು ಪರ್ಮನೆಂಟ್ ಆಗಿರುತ್ತೆ. ಗ್ರ್ಯಾಜುಯೇಷನ್ ನಾಟ್ ರಿಕ್ವೈರ್ಡ್ ಅಂದರೆ PU 10 ಪಾಸ್ ಆಗಿರೋರು ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಇವಾಗ ಈಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ನಿಮ್ಮದ್ರಲ್ಲಿ ನೌಕರಿ ಇನ್ಸ್ಟಾಲ್ ಆಗಿರಲೇಬೇಕು. ಸೊ ಡೈರೆಕ್ಟಾಗಿ ನೌಕರಿ ಆ್ಯಪ್ಗೆ ಹೋಗಿ ನೌಕರಿಲಿ ಹೋಗ್ಬಿಟ್ಟು ಸ್ವಿಗ್ಗಿ ಅಂತ ಟೈಪ್ ಮಾಡಿ. ಸೊ ಇಲ್ಲಿ ಶೋ ಜಾಬ್ಸ್ ಅಂತ ಕೇಳಿ. ಸೊ ಇಲ್ಲಿ ಕೆಳಗಡೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ನಮಗೆ ಓಪನಿಂಗ್ಸ್ ಬರುತ್ತೆ. ನಿಮಗೆ ಯಾವುದ್ಯಾವ್ದು ಇಂಟ್ರೆಸ್ಟ್ ಇದೆ ನಿಮ್ಮ ಲೊಕೇಶನಲ್ಲಿ ಬೇಕಾದರೂ ಅಪ್ಲೈ ಮಾಡ್ಕೋಬೋದು. ಸೊ ನಾನು ಇವಾಗ ಹೇಳ್ತಾ ಇರೋ ಜಾಬ್ ಯಾವುದು ಅಂದರೆ, ನಾನು ಹೇಳ್ತಾ ಇರೋ ಜಾಬು ಇದು. ಸೊ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋನವರು ನೋಡಿಕೊಂಡು ಅಪ್ಲೈ ಮಾಡಿ. ಇದೊಂದು ಗುಡ್ ಆಪರ್ಚುನಿಟಿ ಆ್ಯಕ್ಚುಲಿ. ಸೊ ಮತ್ತು ಇವಾಗ ಮುಂದಿನ ಜಾಬ್ಗೆ ಹೋಗಿ ಇನ್ನೊಂದು ಕನ್ನಡ ಜಾಬೇನೆ. ಆ ಜಾಬ್ ಯಾವುದು ಅಂತ ನೋಡೋಣ.
ಸೆಕೆಂಡ್ ಜಾಬ್ ಬಂದ್ಬಿಟ್ಟು ನೆಕ್ಸ್ಟ್ ವೇವ್ ಅವರು ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಕನ್ನಡ ವರ್ಕ್ ಫ್ರಮ್ ಹೋಮ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇವ್ರದ್ದು ಪೋಸ್ಟೆಡ್ ಒನ್ ಡೇ ಹೇಗೋ ಆಗಿದೆ. ಸೊ 78 ಅಪ್ಲಿಕೇಶನ್ ಕೂಡ ಇದೆ, ಬೇಗ ಬೇಗ ಅಪ್ಲೈ ಮಾಡಿ. ವರ್ಕ್ ಲೊಕೇಶನ್ ಬಂದ್ಬಿಟ್ಟು ವರ್ಕಿಂಗ್ ಡೇಸ್ ಎಲ್ಲ ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಯು ಆರ್ ಪ್ರೂವನ್ ಎಕ್ಸ್ಪೀರಿಯನ್ಸ್ ಆಫ್ ಡೈರೆಕ್ಟ್ ಇಂಟರಾಕ್ಷನ್ ವಿತ್ ಅ ಕಸ್ಟಮರ್ ಅನ್ನೇ ಆಡೆಡ್ ಅಡ್ವಾಂಟೇಜ್ ಅಂತ, ಅಂದರೆ ಕಸ್ಟಮರ್ಸ್ ಜೊತೆ ಮಾತಾಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ಇದೊಂದು ಅಡ್ವಾಂಟೇಜ್ ಅಂತ ಹೇಳಿದ್ದಾರೆ. ಟೋಟಲ್ 0 to 1 year ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕು. 30 ವೇಕೆನ್ಸಿ ಇದೆ ಅಂತೆ. ಹೈರಿಂಗ್ ಆಫೀಸ್ ಲೊಕೇಟೆಡ್ ಇನ್ ಬೆಂಗಳೂರು ಅಂತೆ. ಟೋಟಲ್ 3 to 6 lakh ಪರ್ ಮಂತ್ ಅಂತಂದರೆ ಪರ್ ಆ್ಯನಮ್ ಇಷ್ಟು ಸ್ಯಾಲ್ರಿ ಇದೆ. ಸೊ ರಿಮೋಟ್ ಪೊಸಿಷನ್ನು. ಲ್ಯಾಂಗ್ವೇಜ್ ಯಾವುದು ಅಂದರೆ ಕನ್ನಡ ಗೊತ್ತಿರಲೇಬೇಕು ಈ ಜಾಬ್ ಮಾಡೋಕ್ಕೆ. ಇನ್ನು ಮಸ್ಟ್ ಹ್ಯಾವ್ ಸ್ಕಿಲ್ಸ್ ಬಂದ್ಬಿಟ್ಟು ನೋಡಿ, ಇನ್ಸೈಡ್ ಸೇಲು, ಸ್ಟೂಡೆಂಟ್ ಕೌನ್ಸ್ಲಿಂಗು, ಫ್ರೆಷರ್ಸ್ ಬಿಸ್ನೆಸ್ ಡೆವಲಪ್ಮೆಂಟು ಆ ಥರ ಇದೆ. ಮತ್ತು ಗುಡ್ ಸ್ಕಿಲ್ಸ್ ಬಂದ್ಬಿಟ್ಟು ಇನ್ಬೌಂಡ್ ಸೇಲ್ಸು, B2 ಸೇಲ್ಸು ಮತ್ತು ಕಾಲಿಂಗು ಇದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ನೋಡೋಣ ಏನು ಅಂತ. ಯುವರ್ ಐಡಿಯಲ್ ಫಾರ್ ದಿಸ್ ರೋಲ್ ಇಫ್ ಅಂತಂದರೆ ಇಷ್ಟಿದ್ರೆ ಓಕೆ, ನಾವು ಗುಡ್ ಫಿಟ್ ಅಂತ. ಯು ಆರ್ ಇಂಟ್ರೆಸ್ಟೆಡ್ ಇನ್ ಗೈಡಿಂಗ್ ಸ್ಟೂಡೆಂಟ್ ವಿತ್ ದೇರ್ ಕೆರಿಯರ್ ಡಿಸಿಷನ್ ಅಂತಾರೆ. ನಾವು ಸ್ಟೂಡೆಂಟ್ಸ್ಗೆ ಅವ್ರ ಕೆರಿಯರ್ ಡಿಸಿಷನ್ಗೆ ಗೈಡ್ ಮಾಡೋಕ್ಕೆ. ಯು ಹ್ಯಾವ್ ಅ ಎಂಪತಿ ಟು ಅಡ್ರೆಸ್ ಆಲ್ ದ ಕ್ವೇರೀಸ್ ರಿಗಾರ್ಡಿಂಗ್ ನೆಕ್ಸ್ಟ್ ವೇ ಕೋರ್ಸ್ ಫಾರ್ ಪೊಟೆನ್ಷಿಯಲ್ ಲರ್ನರ್ ಆ್ಯಂಡ್ ಹೆಲ್ಪ್ ದೆಮ್ ಟು ಮೇಕ್ ಡಿಸಿಷನ್ ಫಾಸ್ಟ್ ಅಂತಂದರೆ ಇವಾಗ ಲರ್ನರ್ಸ್ ಇರ್ತಾರಲ್ಲ, ಅವ್ರಿಗೆ ಏನಾದ್ರು ಡೌಟ್ ಬಂದರೆ ನಾವು ಬೇಗ ಕ್ವಿಕ್ಕಾಗಿ ಆನ್ಸರ್ ಮಾಡಬೇಕಾಗಿರುತ್ತೆ. ಇದು ಕನ್ನಡ ಲರ್ನರ್ ಅವ್ರಿಗೆ. ಯು ಹ್ಯಾವ್ ಪ್ರೂವನ್ ಎಕ್ಸ್ಪೀರಿಯನ್ಸ್ ಆಫ್ ಡೈರೆಕ್ಟ್ ಇಂಟರಾಕ್ಷನ್ ವಿತ್ ಅ ಕಸ್ಟಮರ್ಸ್ ಅನ್ನೇ ಆಡೆಡ್ ಅಡ್ವಾಂಟೇಜ್ ಅಂತಂದರೆ ಕಸ್ಟಮರ್ಸ್ ಜೊತೆ ಮಾತಾಡಿ ಇದ್ದರೆ ಎಕ್ಸ್ಪೀರಿಯನ್ಸ್ ಇದ್ದರೆ ಇದೊಂದು ಗುಡ್ ಅಂತ ಹೇಳಿದ್ದಾರೆ. ಮತ್ತು ಇದು ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಆಗಿರುತ್ತೆ. ಸೊ ಏನು ಗ್ರೋತ್ ಆಪರ್ಚುನಿಟಿ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ. ಹ್ಯಾವಿಂಗ್ ಎ 6 months ಆರ್ ಎಬೋ ಎಕ್ಸ್ಪೀರಿಯನ್ಸ್ ಸೇಲ್ಸ್ ಪರ್ಟಿಕ್ಯುಲರ್ ಎಸ್ಟೇಕ್ ಇಸ್ ಎ ಅಡ್ವಾಂಟೇಜಸ್. ಸೊ ನಾಟ್ ಮ್ಯಾಂಡೇಟರಿ, ಬಟ್ ಇದ್ದರೆ ಅಡ್ವಾಂಟೇಜ್ ಅಂತ ಹೇಳಿದ್ದಾರೆ. ಮತ್ತು ವಾಟ್ ವಿಲ್ ಬಿ ಡೂಯಿಂಗ್ ಏನು ಮಾಡ್ತೀವಿ ಅಂದರೆ ಆ್ಯಕ್ಟಿಂಗ್ ಎಸ್ ಎ ಮೆಂಟರ್ ಆ್ಯಂಡ್ ಗೈಡ್, ಬೀಯಿಂಗ್ ಎ ಸೋರ್ಸ್ ಆಫ್ ಕೆರಿಯರ್ ಅಡ್ವೈಸ್ ಫಾರ್ ಅ ಪೊಟೆನ್ಷಿಯಲ್ ಲರ್ನರ್ ಅಂತಂದರೆ ಮೆಂಟರ್ ಅಥವಾ ಗೈಡ್ ಆಗಿ ನಾವು ಅಂತಂದರೆ ಗೈಡ್ ಆಗೋಕ್ಕೆ ನಮಗೂ ಸ್ಕಿಲ್ಸ್ ಇರಬೇಕಲ್ವಾ. ಜಸ್ಟ್ ನಾವು PU ಹಾಕಿದರೆ ಇದು ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ನಮಗೂ ಸ್ಕಿಲ್ಸ್ ಇರಬೇಕು ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೆ. ಮೆಂಟರ್ ಆಗಿ ಅಂದರೆ ಸ್ಟೂಡೆಂಟ್ಸ್ಗಳಿಗೆ ಮೆಂಟರ್ ಆಗೋದು ಕಷ್ಟ. ಸೊ ಆ ರೋಲ್ನ ಮಾಡಬೇಕಾಗಿರುತ್ತೆ. ಮತ್ತು ಕೌನ್ಸ್ಲಿಂಗ್ ಲರ್ನಿಂಗ್ ಪ್ರಸ್ಪೆಕ್ಟ್ ಅಂತಂದರೆ ಯಾವ ಥರ ಎಜುಕೇಷನ್ ಪ್ರಿಪೇರ್ ಆಗ್ತಿದ್ದಾರೆ, ಯಾವ ಥರ ಇದೆ ಅವ್ರದ್ದು ಡೆವಲಪ್ಮೆಂಟ್ ಅಂತ ಎಲ್ಲ ನಾವು ನೋಡಬೇಕಾಗುತ್ತೆ. ಮತ್ತು ಇಲ್ಲಿ ಎಕ್ಸ್ಟಾಬ್ಲಿಷ್ ಎಫೆಕ್ಟಿವ್ನೆಸ್ ಆ್ಯಂಡ್ ಯುನೀಕ್ನೆಸ್ ಅಂದರೆ ಇವರು ಸ್ಟೂಡೆಂಟ್ಸ್ಗಳ ಹತ್ರ ಒಳ್ಳೆ ಬಾಂಡ್ ಇಟ್ಕೊಂಡಿರಬೇಕು. ಅವ್ರ ಲರ್ನಿಂಗ್ಸ್ ಎಲ್ಲ ವಿಚಾರಿಸ್ತಾ ಇರಬೇಕು. ಮತ್ತು ಅವ್ರ ರಿಪೋರ್ಟ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೋತಾ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ವಾಟ್ ವಿ ಆರ್ ಲುಕಿಂಗ್ ಫಾರ್ ಅಂತ ನೋಡೋದಾದರೆ ಇಂಡಿವಿಜುವಲ್ ವಿತ್ ಎಕ್ಸಲೆಂಟ್ ಕನ್ನಡ ಅಂತಂದರೆ ಕನ್ನಡ ಚೆನ್ನಾಗಿ ಗೊತ್ತಿರೋರು, ಕಮ್ಯುನಿಕೇಷನ್ ಸ್ಕಿಲ್ಸು, ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಇರೋರು ಅಂತಂದರೆ ಕನ್ನಡ ಅಂದರೆ ಈಗ ಸ್ಟೂಡೆಂಟ್ಸ್ನ ನಮ್ಮ ಕೋಚಿಂಗ್ ಸೆಂಟರ್ಗೆ ಸೇರಿಸ್ಬೇಕು ಅಂತಂದರೆ ಇವಾಗ ನಾವು ಅವ್ರ ಪೇರೆಂಟ್ಸ್ ಜೊತೆ ಫಸ್ಟ್ ಮಾತಾಡಬೇಕು. ಸೊ ಕರ್ನಾಟಕದಲ್ಲಿ ಇರೋರು ಆಲ್ಮೋಸ್ಟ್ ಕನ್ನಡನೇ ಆಗಿರುತ್ತೆ ಅವ್ರದ್ದು ಮದರ್ ಟಂಗು. ಸೊ ಇಲ್ಲಿ ಕನ್ನಡ ಗೊತ್ತಿರಬೇಕು ಅಂತ ಹೇಳಿದ್ದಾರೆ. ಹೈಲಿ ಡೆಡಿಕೇಟೆಡ್ ಇಂಡಿವಿಜುವಲ್ ಹೂ ಆರ್ ಹಾರ್ಡ್ ವರ್ಕಿಂಗ್ ಅಂತಂದರೆ ಹಾರ್ಡ್ ವರ್ಕಿಂಗ್ ಆಗಿರೋರನ್ನ ನೋಡ್ತಿದ್ದಾರೆ. ಮತ್ತು ಟ್ರಸ್ಟ್ ವರ್ತಿ ಕೂಡ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಪೀಪಲ್ ವಿತ್ ಅ ಸಿಸ್ಟಮೆಟಿಕ್ ಅಪ್ರೋಚ್ ಟು ಬಿಲ್ಡಿಂಗ್ ಸೇಲ್ಸ್ ಫಿನಲ್ಸು ಮತ್ತು ಫೀಡ್ಬ್ಯಾಕ್ನೆಲ್ಲ ತಗೋತಾ ಇರಬೇಕು ಅಂತ ಹೇಳ್ತಿದ್ದಾರೆ. ಇಫ್ ಇಟ್ ಈಸ್ ನೆಗೆಟಿವ್ ಅಥವಾ ಪಾಸಿಟಿವ್ ಎರಡನ್ನೂ ಅಕ್ಸೆಪ್ಟ್ ಮಾಡಬೇಕು ಈಕ್ವಲ್ ಆಗಿ ಅಂತ ಹೇಳಿದ್ದಾರೆ. ಈ ಸೇಲ್ಸ್ ಮೈಂಡ್ಸೆಟ್ ಆರ್ ಎಫೆಕ್ಟಿವ್ ಕಮ್ಯುನಿಕೇಷನ್ಸ್ ಕೂಡ ಇರಬೇಕು ಇಲ್ಲಿ. ಇನ್ನು ನೋಡೋದಾದರೆ ಇಲ್ಲಿ ಪ್ರೊಫಿಷಿಯಂಟ್ ಬಂದ್ಬಿಟ್ಟು ಕನ್ನಡ ಇರಬೇಕು ಮತ್ತು ಇಂಗ್ಲೀಷ್ ಇದ್ದರೆ ಅಡ್ವಾಂಟೇಜ್, ಬಟ್ ಇಟ್ ಈಸ್ ನಾಟ್ ಮ್ಯಾಂಡೇಟರಿ. ಇನ್ನು ಸ್ಯಾಲ್ರಿ ಬಂದ್ಬಿಟ್ಟು 3.6 LPA ಫಿಕ್ಸ್ಡ್ ಇರುತ್ತೆ. ಮತ್ತು ಪರ್ಫಾರ್ಮೆನ್ಸ್ ಬೇಸ್ಡ್ ಇನ್ಸೆಂಟಿವ್ಸ್ ಕೂಡ ಇರುತ್ತೆ. ಅಪ್ ಟು 6 lakh ನಾವು ಅರ್ನ್ ಮಾಡ್ಬೋದು. ಇಲ್ಲಿ 6 days ವರ್ಕಿಂಗ್ ಡೇಸ್ ಇರುತ್ತೆ. ಇಲ್ಲಿ ಗ್ರ್ಯಾಜುಯೇಷನ್ ಮ್ಯಾಂಡೇಟರಿ ಕೂಡ ಹೌದು. ಸೊ ನಾನು ಈ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ನೋಡ್ಕೊಂಡು ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.